ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಮಾರ್ಚ್ 8ಕ್ಕೆ ನೇಮಕವಾದ ರಾತ್ರಿಯಾಗಿದೆ. ಬಲವಾಗಿರು, ದೃಢವಾಗಿರು, ಧೈರ್ಯವಾಗಿರು. ಯೆಹೋಶುವ 1ನೇ ಅಧ್ಯಾಯ 6ನೇ ವಚನ. ಧೈರ್ಯವು ಯಾವಾಗಲೂ ಪ್ರಶಂಸಿಸತಕ್ಕದ್ದಾಗಿದೆ. ಆದರೆ ಶಾರೀರಿಕವಾದ ಧೈರ್ಯಕ್ಕಿಂತ ನೈತಿಕ ಧೈರ್ಯವು ಅತ್ಯಧಿಕ ಉನ್ನತ ಮಟ್ಟದ್ದಾಗಿದೆ. ಈ ರೀತಿಯಾದ ನೈತಿಕ ಧೈರ್ಯವು ಅಧಿಕವಾದ ಕರ್ತನ ಜನರಲ್ಲಿ ಇರಬೇಕಾಗಿದೆ. ಅದು ಇಲ್ಲದಿದ್ದರೆ ಅವರು ಏನನ್ನೂ ಮಾಡಲಾರರು ಮತ್ತು ಅವರ ಕ್ರೈಸ್ತ ಜೀವಿತದ ಮಾರ್ಗದಲ್ಲಿ ಅನೇಕ ಸಂಕಷ್ಟಗಳಿಗೆ ಕಾರಣವೇನೆಂದರೆ ಈ ವಿಷಯವನ್ನು ಪ್ರಶಂಸಿಸುವುದರಲ್ಲಿ ವಿಫಲರಾಗುತ್ತಾರೆ ಮತ್ತು ಈ ಧೈರ್ಯವನ್ನು ಬೆಳೆಸಿಕೊಳ್ಳುವುದರಲ್ಲಿ ವಿಫಲರಾಗುತ್ತಾರೆ. ಕರ್ತನ ಸತ್ಯಕ್ಕಾಗಿ ಮತ್ತು ಆತನ ಜನರಿಗಾಗಿ ಉನ್ನತ ನೆಲೆಯ ನಿಜವಾದ ಧೈರ್ಯವು ಅವಶ್ಯವಾಗಿದೆ. ಏಕೆಂದರೆ ಇವುಗಳನ್ನು ಕುರಿತು ತಪ್ಪಾಗಿ ತಿಳಿದುಕೊಳ್ಳಲಾಗುತ್ತದೆ, ತಪ್ಪಾಗಿ ಅರ್ಥೈಸಲಾಗುತ್ತದೆ, ವಿರೋಧಿಸಲ್ಪಡುತ್ತದೆ. ದೊಡ್ಡ ಎದುರಾಳಿಯಾದವನು ಇಡೀ ಲೋಕದ ಪ್ರಭಾವದಿಂದ ಬೆಳಕನ್ನು ಕತ್ತಲೆ ಎಂದು ಹೇಳಿ ಅದಕ್ಕೆ ವಿರೋಧವಾಗಿ ಆಕ್ರಮಣ ಮಾಡುವಾಗ ನಾವು ಬೆಳಕಿಗಾಗಿ ನಿಲ್ಲಲು ನಿಜವಾದ ಧೈರ್ಯ ಬೇಕಾಗುತ್ತದೆ. ಕತ್ತಲೆಯು ತನ್ನೊಂದಿಗೆ ಐಶ್ವರ್ಯ, ಸಂಸ್ಕೃತಿ, ಪ್ರಭಾವ ಮತ್ತು ಕ್ರೈಸ್ತತ್ವಗಳಿಗಿರುವ ವಿನಯದಿಂದ ನಿರಂತರವಾಗಿ ಖಂಡಿಸುವುದಕ್ಕೆ ನಿಜವಾದ ಧೈರ್ಯ ಬೇಕಾಗುತ್ತದೆ ಎಂಬುದೇ. ಆಮೆನ್.